ಜೈ ಶ್ರೀಕೃಷ್ಣ ಮಿತ್ರರೇ, ಗೀತಾ ಜ್ಞಾನ ಚಾನೆಲ್ಗೆ ಸ್ವಾಗತ. ಇವತ್ತು ಇಲ್ಲಿ ನೀವು ಶ್ರೀಮದ್ ಭಗವದ್ಗೀತೆಯ ಅದ್ಭುತ ಸರಣಿಯನ್ನು ಕೇಳುತ್ತಿದ್ದೀರಿ. ಅದರ ಹೆಸರು ಭಗವದ್ಗೀತೆಯ ಪಾಠಗಳು. ಮತ್ತು ಇಂದು ನಾವು ಶ್ರೀಮದ್ ಭಗವದ್ಗೀತೆಯ 2ನೇ ಅಧ್ಯಾಯದಿಂದ ಏನು ಕಲಿಯಬಹುದು ಎಂಬುದನ್ನು ತುಂಬಾ ಸರಳ ಭಾಷೆ ಮತ್ತು ಸುಲಭ ಪದಗಳಲ್ಲಿ ತಿಳಿಯೋಣ. ಮಿತ್ರರೇ, ನೀವು ದೇವರ ಬಳಿ ಏನನ್ನಾದರೂ ಕೇಳಲು ಹೋದಾಗ ನಿಮಗೆ ಬೇಕಾದದ್ದು ಸಿಗುವುದಿಲ್ಲ. ದೇವರು ನಿಮಗೆ ಯಾವುದು ಸರಿಯೋ ಅದನ್ನು ನೀಡುತ್ತಾನೆ. ಅದಕ್ಕಾಗಿಯೇ ಯಾವುದು ಆಗುತ್ತದೋ ಅದು ಒಳ್ಳೆಯದಕ್ಕೆ ಆಗುತ್ತದೆ ಎಂದು ಹೇಳುತ್ತಾರೆ. ಮೊದಲ ಅಧ್ಯಾಯದಲ್ಲಿ ಅರ್ಜುನನು ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ 2 ಸೇನೆಗಳನ್ನು ಹೇಗೆ ಪರಿಶೀಲಿಸುತ್ತಾನೆ ಮತ್ತು ಅಲ್ಲಿ ಯುದ್ಧಕ್ಕಾಗಿ ಬಂದಿರುವ ತನ್ನ ಕುಟುಂಬದವರನ್ನು ನೋಡಿ ಹೇಗೆ ನಿರಾಶೆಗೊಂಡು ಹತಾಶನಾಗುತ್ತಾನೆ ಎಂಬುದನ್ನು ನಾವು ನೋಡಿದ್ದೇವೆ. ಅವನು ತನ್ನ ಧನುಸ್ಸನ್ನು ಕೆಳಗಿಟ್ಟು ರಥದ ಹಿಂದೆ ಹೋಗಿ ಕುಳಿತುಕೊಳ್ಳುತ್ತಾನೆ ಮತ್ತು ತನ್ನ ಪ್ರೀತಿಪಾತ್ರರ ಬಗ್ಗೆ ಮೋಹದಿಂದ ಭಾವುಕನಾಗಿ ಭಗವಾನ್ ಶ್ರೀಕೃಷ್ಣನಿಗೆ ಈ ಯುದ್ಧವನ್ನು ಮಾಡಬಾರದು ಎಂದು ಹೇಳುತ್ತಾನೆ. ಸ್ನೇಹಿತರೆ, ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ನಾವು ಭಾವನಾತ್ಮಕ ಸ್ಥಿರತೆ, ಆತ್ಮ, ಸಾವು, ಪುನರ್ಜನ್ಮ ಮತ್ತು ನಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದ ಬಗ್ಗೆ ಕಲಿಯುತ್ತೇವೆ. ಇದರೊಂದಿಗೆ ಕೋಪಕ್ಕೆ ಅತಿದೊಡ್ಡ ಕಾರಣವೇನು ಮತ್ತು ಅದರ ಪರಿಹಾರವೇನು, ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಹೇಗೆ ಸಂತೋಷವಾಗಿರಬಹುದು ಎಂಬುದನ್ನು ಸಹ ನೀವು ಕಲಿಯುವಿರಿ. ಹಾಗಾದರೆ ನಾನು ಬಲ್ವಂತ್ ಸಿಂಗ್ ಜೋಧಾ ನಿಮ್ಮನ್ನು ಭಗವದ್ಗೀತೆಯ 2ನೇ ಅಧ್ಯಾಯದ ಈ ಅಲೌಕಿಕ ಯಾತ್ರೆಯಲ್ಲಿ ಕರೆದೊಯ್ಯುತ್ತೀರಿ. ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 2 ಸಾಂಖ್ಯಯೋಗ. ಈ ಅಧ್ಯಾಯವು ಧನುರ್ಧಾರಿ ಅರ್ಜುನನು ಶೋಕಿಸುತ್ತಿರುವಾಗ ಪ್ರಾರಂಭವಾಗುತ್ತದೆ. ಅವನು, ನಾನು ಈ ಯುದ್ಧವನ್ನು ಮಾಡಿದರೆ ನನಗೆ ದುಃಖ ಪ್ರಾಪ್ತಿಯಾಗುತ್ತದೆ, ನನ್ನವರನ್ನು ಕೊಂದರೆ ನನಗೆ ಹೇಗೆ ಸುಖ ಸಿಗಲು ಸಾಧ್ಯ ಎಂದು ಹೇಳುತ್ತಾನೆ. ವಾಸ್ತವವಾಗಿ ನೀವು ಅರ್ಥ ಮಾಡಿಕೊಂಡರೆ ಅರ್ಜುನನಿಗೆ ಕೌರವರನ್ನು ಕೊಲ್ಲುವುದರಲ್ಲಿ ಯಾವುದೇ ಆಕ್ಷೇಪವಿರಲಿಲ್ಲ. ಆದರೆ ತನ್ನ ಕಣ್ಣುಗಳ ಮುಂದೆ ಕಾಣುತ್ತಿದ್ದ ಹಿರಿಯಲಾದ ಭೀಷ್ಮ ಪಿತಾಮಹ, ಆಚಾರ್ಯ ದ್ರೋಣ, ಆಚಾರ್ಯ ಕೃಪಾಚಾರ್ಯರನ್ನು ಕೊಲ್ಲುವುದು ಅರ್ಜುನನಿಗೆ ಬಹಳ ಕಷ್ಟಕರವೆನಿಸಿತ್ತು. ತನ್ನದೇ ಕುಟುಂಬದ ಹಿರಿಯರನ್ನು ಹೇಗೆ ಕೊಲ್ಲಲು ಸಾಧ್ಯ, ಈ ಯುದ್ಧದಲ್ಲಿ ಹೇಗೆ ಮುಂದುವರಿಯಲು ಸಾಧ್ಯ ಎಂಬಂತಹ ಅನೇಕ ಆತಂಕಗಳನ್ನು ಅರ್ಜುನನು ಆಶ್ರಯಿಸಲು ಪ್ರಾರಂಭಿಸಿದನು. ಅರ್ಜುನನು ಭಯಭೀತನಾಗಿದ್ದನೆ, ಖಂಡಿತವಾಗಿಯೂ ಭಯಭೀತನಾಗಿದ್ದನು. ಮತ್ತು ಈಗ ಅರ್ಜುನನಿಗೆ ಸ್ಫೂರ್ತಿ ಮತ್ತು ಸತ್ಯವನ್ನು ತಿಳಿಯುವ ಅವಶ್ಯಕತೆ ಇತ್ತು. ಅವನು ಅನೇಕ ಸಿದ್ಧಾಂತಗಳನ್ನು ಹೇಳಿದರೂ, ಅನೇಕ ಆತಂಕಗಳನ್ನು ಮುಂದೆ ತಂದರೂ ಭಗವಾನ್ ಶ್ರೀಕೃಷ್ಣನು ಅವನಿಗೆ ಒಂದು ಮಾತು ಕೂಡ ಹೇಳಿರಲಿಲ್ಲ. ಅವರು ಇದೇ 2ನೇ ಅಧ್ಯಾಯದಲ್ಲಿ ಅರ್ಜುನನ ಎಲ್ಲ ಆತಂಕಗಳನ್ನು ನಿವಾರಿಸಲು ಪ್ರಯತ್ನಿಸುತ್ತಾರೆ. ಅರ್ಜುನನಿಗೆ ಸತ್ಯ ಯಾವುದು ಮತ್ತು ಸುಳ್ಳು ಯಾವುದು ಎಂದು ತಿಳಿಸಲು ಪ್ರಯತ್ನಿಸುತ್ತಾರೆ. ಇಂದು ನಮ್ಮ ಮುಂದಿರುವ ಮತ್ತು ನಾಳೆ ಇಲ್ಲದಿರುವಂತಹದ್ದು ಯಾವುದು ಮತ್ತು ಶಾಶ್ವತವಾಗಿ ಇರುವಂತಹದ್ದು ಯಾವುದು ಎಂಬುದನ್ನು ಭಗವಾನ್ ಶ್ರೀಕೃಷ್ಣನು ಇದೇ ಅಧ್ಯಾಯದಲ್ಲಿ ತಿಳಿಸುತ್ತಾನೆ. ಅರ್ಜುನನಿಗೆ, ನಾನು ಅನೇಕ ಆತಂಕಗಳು ಮತ್ತು ದುಗುಡಗಳಲ್ಲಿ ಸಿಲುಕಿಕೊಂಡಿದ್ದೇನೆ, ನನ್ನ ಮುಂದೆ ಜೀವನದ ಅತಿ ದೊಡ್ಡ ಸವಾಲು ಬಂದಿದೆ ಎಂದು ಅರ್ಥವಾದಾಗ ಅರ್ಜುನನು ಭಗವಾನ್ ಶ್ರೀಕೃಷ್ಣನಿಗೆ ಹೇಳುತ್ತಾನೆ, ಶಿಷ್ಯತೇಹಂ ಶಾಧೀಮಾಂ ತ್ವಾಂ ಪ್ರಪನ್ನಂ. ಅಂದರೆ, ಹೇ ಕೃಷ್ಣ, ಈಗ ನಾನು ನಿಮ್ಮ ಶಿಷ್ಯ, ನಿಮ್ಮ ಶರಣಾಗತ. ದಯವಿಟ್ಟು ನನಗೆ ಉಪದೇಶ ನೀಡಿ, ನನಗೆ ಸರಿ ಮತ್ತು ತಪ್ಪಿನ ಬಗ್ಗೆ ತಿಳಿಸಿ, ನನಗೆ ಮಾರ್ಗದರ್ಶನ ಮಾಡಿ ಕೃಷ್ಣ. ಮಿತ್ರರೇ, ಭಗವದ್ಗೀತೆಯ ಈ ಕ್ಷಣವು ಅತ್ಯಂತ ಮಹತ್ವದಾಗಿದೆ. ಏಕೆಂದರೆ ಶ್ರೀಕೃಷ್ಣನ ಪರಮ ಮಿತ್ರ ಮತ್ತು ಸೋದರ ಸಂಬಂಧಿಯಾಗಿದ್ದ ಅರ್ಜುನನು ಮೊದಲ ಬಾರಿಗೆ ಭಗವಾನ್ ಶ್ರೀಕೃಷ್ಣನನ್ನು ತನ್ನ ಗುರುವಾಗಲು ಪ್ರಾರ್ಥಿಸುತ್ತಾನೆ. ಅರ್ಜುನನು ಶ್ರೀಕೃಷ್ಣನ ಮುಂದೆ ತನ್ನ ಮೇಲೆ ಕಾರ್ಪಣ್ಯ ದೋಷ ಆವರಿಸಿದೆ ಎಂದು ಒಪ್ಪಿಕೊಳ್ಳುತ್ತಾನೆ. ಅಂದರೆ ಅವನ ನಡವಳಿಕೆ ಹೇಡಿಗಳಂತಾಗಿದೆ ಮತ್ತು ಅದಕ್ಕಾಗಿಯೇ ಅವನು ಶ್ರೀಕೃಷ್ಣನನ್ನು ತನ್ನ ಗುರುವಾಗಲು ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಲು ಉಪದೇಶ ನೀಡುವಂತೆ ವಿನಂತಿಸುತ್ತಾನೆ. ಸ್ನೇಹಿತರೆ, ಜೀವನದಲ್ಲಿ ನಾವು ಅನೇಕ ಸವಾಲುಗಳಿಂದ ಸುತ್ತುವರೆದಾಗ ಜೀವನದ ನೈಜ ಅರ್ಥವನ್ನು ಅರ್ಥಮಾಡಿಕೊಳ್ಳಲು ನನಗೆ ಒಬ್ಬ ಯೋಗ್ಯ ಮತ್ತು ಪ್ರಾಮಾಣಿಕ ಸದ್ಗುರುವಿನ ಅವಶ್ಯಕತೆ ಇದೆ ಎಂದು ನಮಗೆ ಅರ್ಥವಾಗುತ್ತದೆ. ಅವರು ನಮಗೆ ಸರಿಯಾದ ಮಾರ್ಗವನ್ನು ತೋರಿಸಿ ನಮ್ಮನ್ನು ಮಾರ್ಗದರ್ಶನ ಮಾಡಬಲ್ಲರು. ಮತ್ತು ಅರ್ಜುನನ ಮುಂದೆ ಸ್ವತಃ ಭಗವಾನ್ ನಿಂತಿದ್ದರು. ಅರ್ಜುನನು ಇಲ್ಲಿಯವರೆಗೆ ಶ್ರೀಕೃಷ್ಣನನ್ನು ತನ್ನ ಸಖನೆಂದು ಮಾತ್ರ ಭಾವಿಸಿ ಯುದ್ಧ ಮಾಡದಿರಲು ವಿವಿಧ ರೀತಿಯ ಆತಂಕಗಳು ಮತ್ತು ತರ್ಕಗಳನ್ನು ಮಂಡಿಸುತ್ತಿದ್ದನು. ಈಗ ಶ್ರೀಕೃಷ್ಣನನ್ನು ತನ್ನ ಗುರುವನ್ನಾಗಿ ಸ್ವೀಕರಿಸಿ ತನ್ನನ್ನು ಅವನ ಶಿಷ್ಯನೆಂದು ಭಾವಿಸುತ್ತಾನೆ ಮತ್ತು ತನ್ನನ್ನು ಸಂಪೂರ್ಣವಾಗಿ ಶ್ರೀಕೃಷ್ಣನ ಶರಣಿಗೆ ಒಪ್ಪಿಸಿ, ಹೇ ಕೃಷ್ಣ, ನನಗೆ ಸರಿ ಮತ್ತು ತಪ್ಪು ಅರ್ಥವಾಗುತ್ತಿಲ್ಲ, ಆದ್ದರಿಂದ ನಾನು ನಿಮ್ಮ ಶರಣಾಗತನು, ನನಗೆ ಮಾರ್ಗದರ್ಶನ ನೀಡಿ ಕೃಷ್ಣ ಎಂದು ಆಗ್ರಹಿಸುತ್ತಾನೆ. ಅರ್ಜುನನ ದುಗುಡ ಮತ್ತು ಸಂಶಯವನ್ನು ನೋಡಿ ಭಗವಾನ್ ಶ್ರೀಕೃಷ್ಣನು ಮಂದಹಾಸ ಬೀರುತ್ತಾ ಅರ್ಜುನನನ್ನು ನೋಡಿದನು. ಯಾರಾದರೂ ಹೃದಯದಿಂದ ಏನನ್ನಾದರೂ ಕೇಳಿದಾಗ ದೇವರು ಅದನ್ನು ನೀಡದೇ ಇರುವುದು ಸಾಧ್ಯವೇ? ಮತ್ತು ಇಲ್ಲಿಂದಲೇ ಭಗವದ್ಗೀತೆಯ ಆ ದಿವ್ಯ ಜ್ಞಾನವು ಪ್ರಾರಂಭವಾಗುತ್ತದೆ. ಅದನ್ನು ನೀವು ಅರ್ಜುನನಂತೆ ಬಹಳ ಗಮನವಿಟ್ಟು ಕೇಳಬೇಕು ಮತ್ತು ಅರ್ಥ ಮಾಡಿಕೊಳ್ಳಬೇಕು. ಬಹಳ ಗಮನವಿಟ್ಟು ಕೇಳಿ ಮಿತ್ರರೇ.
ಶ್ರೀಕೃಷ್ಣನು ಹೇಳುತ್ತಾನೆ, ಹೇ ಅರ್ಜುನ, ನಿನಗೆ ಇದ್ದಕ್ಕಿದ್ದಂತೆ ಏನಾಗಿದೆ? ನೀನು ದೊಡ್ಡ ಜ್ಞಾನಿಗಳಂತೆ ಮಾತನಾಡುತ್ತೀಯ, ಆದರೆ ನಿಜವಾಗಿಯೂ ಜ್ಞಾನಿಯು ಯಾರು ಮೃತಪಟ್ಟಿದ್ದಾರೋ ಅಥವಾ ಸಾಯಲಿದ್ದಾರೋ ಅವರ ಬಗ್ಗೆ ಎಂದಿಗೂ ಚಿಂತಿಸುವುದಿಲ್ಲ, ಅವರು ದುಃಖಿಸುವುದಿಲ್ಲ. ಜ್ಞಾನಿ ಜನ ಹಿಂದಿನ ಕಾಲದ ಬಗ್ಗೆ ಶೋಕಿಸುವುದಿಲ್ಲ ಮತ್ತು ಮುಂದಿನ ಕಾಲದ ಬಗ್ಗೆ ಚಿಂತಿಸುವುದಿಲ್ಲ. ಆದ್ದರಿಂದ ಆಗಬೇಕಾದದ್ದು ಆಗಿಯೇ ತೀರುತ್ತದೆ ಮತ್ತು ಆಗದಿರುವುದು ಎಂದಿಗೂ ಆಗುವುದಿಲ್ಲ. ಈ ನಿರ್ಧಾರವನ್ನು ಯಾರು ಅರ್ಥಮಾಡಿಕೊಳ್ಳುತ್ತಾರೋ, ಯಾರ ಬುದ್ಧಿಗೆ ಇದು ತಿಳಿಯುತ್ತದೋ ಅವರನ್ನು ಯಾವುದೇ ದುಃಖ ಬಾಧಿಸುವುದಿಲ್ಲ, ಯಾವುದೇ ಚಿಂತೆ ಕಾಡುವುದಿಲ್ಲ. ನಿನ್ನಂತಹ ಯೋಧನು ಇನ್ನೊಬ್ಬರ ಮರಣದ ಬಗ್ಗೆ ಹೆದರಬಾರದು. ಮತ್ತು ನೀನೇನು ಭಾವಿಸುತ್ತೀಯಾ? ಈ ಜನರು ನಿನ್ನಿಂದ ಸಾಯುತ್ತಾರೆಯೇ ಮತ್ತು ನೀನೇ ಇವರನ್ನು ಕೊಲ್ಲುತ್ತೀಯಾ? ಈ ಎಲ್ಲ ಜನರಿಗೂ ಮತ್ತು ನಿನಗೂ ಹಿಂದಿನ ಜನ್ಮವಿತ್ತು ಮತ್ತು ಮುಂದೆಯೂ ಜನ್ಮವಿರುತ್ತದೆ. ಆದ್ದರಿಂದ ನೀನು ಚಿಂತಿಸುತ್ತಾ ದುಃಖಪಡುತ್ತಿರುವ ಈ ಜ್ಞಾನವು ಅಪೂರ್ಣವಾಗಿದೆ. ಇವರ ಮರಣದ ಪಾಪ ನಿನಗೆ ತಗುಲುತ್ತದೆ ಎಂಬ ವಿಚಾರಕ್ಕೆ ಬಂದರೆ, ಇವರನ್ನು ಕೊಲ್ಲುವುದು ನೀನಲ್ಲ, ಬದಲಾಗಿ ನಾನೇ. ನಿನ್ನ ಕೈಯಲ್ಲಿ ಏನೂ ಇಲ್ಲ. ನೀನು ಬಯಸಿದ್ದರೂ ಏನನ್ನೂ ನಿಯಂತ್ರಿಸಲು ಸಾಧ್ಯವಿಲ್ಲ. ಜೀವನ ಮತ್ತು ಮರಣವು ಪ್ರಕೃತಿಯ ನಿಯಮ. ನೀನು ಅವರ ಮರಣಕ್ಕೆ ಕೇವಲ ಒಂದು ಕಾರಣ, ಒಂದು ನಿಮಿತ್ತ ಮಾತ್ರ. ಮತ್ತು ಈ ಜನರು ಮರಣದ ನಂತರ ನನ್ನ ಬಳಿಯೇ ಬರುತ್ತಾರೆ, ಏಕೆಂದರೆ ಈ ಜನರು ದೇಹವಲ್ಲ, ಬದಲಾಗಿ ಆತ್ಮ. ಮತ್ತು ಆತ್ಮವನ್ನು ಯಾವುದೇ ರೀತಿಯಲ್ಲಿ ನಾಶ ಮಾಡಲು ಸಾಧ್ಯವಿಲ್ಲ. ಆತ್ಮವು ಪದೇ ಪದೇ ಹೊಸ ಜನ್ಮವನ್ನು ಪಡೆದು ಪ್ರತಿ ಬಾರಿಯೂ ಹೊಸ ದೇಹವನ್ನು ಧರಿಸುತ್ತಾ ಇರುತ್ತದೆ. ಇದೇ ಪ್ರಕೃತಿಯ ಚಕ್ರ. ಹೇ ಅರ್ಜುನ, ಜನ್ಮ ನೀಡುವವನು ಮತ್ತು ಕೊಲ್ಲುವವನು ನಾನೇ. ಈಗ ಹೇಳು, ನೀನು ಸತ್ತ ಜೀವಿಯನ್ನು ಮತ್ತೆ ಜೀವಂತಗೊಳಿಸಬಲ್ಲೆಯಾ? ನೀನು ಸತ್ತವರಿಗೆ ಜೀವ ನೀಡಲು ಸಾಧ್ಯವಿಲ್ಲಾದರೆ ಬದುಕಿರುವವರನ್ನು ಕೊಲ್ಲಲು ಸಾಧ್ಯವಿಲ್ಲ, ಏಕೆಂದರೆ ಜೀವ ನೀಡುವವನು ನಾನೇ ಮತ್ತು ಕೊಲ್ಲುವವನು ನಾನೇ. ಮತ್ತು ಈ ಎಲ್ಲಾ ಜನರ ಮರಣವನ್ನು ನನ್ನ ಕೈಗಳಿಂದಲೇ ಬರೆದಿದ್ದೇನೆ. ಪ್ರಕೃತಿ ಹೀಗೇ ನಡೆದಾಗ ನೀನು ಅದಕ್ಕೆ ಹೇಗೆ ಜವಾಬ್ದಾರನಾದೆ? ಹೇ ಅರ್ಜುನ, ಯಾವ ಕ್ಷತ್ರಿಯನಿಗೆ ಜೀವನದಲ್ಲಿ ಯುದ್ಧ ಮಾಡಲು ಅವಕಾಶ ಸಿಗುತ್ತದೆಯೋ ಅವನು ಕೇವಲ ಅದೃಷ್ಟಶಾಲಿ ಮಾತ್ರವಲ್ಲ, ಆದರೆ ಅವನ ಧರ್ಮ ಮತ್ತು ಕರ್ಮವೇ ಯುದ್ಧ ಮಾಡುವುದು. ಮತ್ತು ನೀನು ಈ ಯುದ್ಧವನ್ನು ಮಾಡದಿದ್ದರೆ ನೀನು ನಿನ್ನ ಧರ್ಮ ಮತ್ತು ಕರ್ಮವನ್ನು ಸರಿಯಾಗಿ ಪಾಲಿಸಲಿಲ್ಲ ಎಂದರ್ಥ. ಮತ್ತು ಅದಕ್ಕಾಗಿಯೇ ನಿನ್ನ ಹೆಸರಿಗೆ ಕಳಂಕ ಅಂಟಿಸುತ್ತದೆ. ಮತ್ತು ನಿನ್ನಂತಹ ಯೋಧನಿಗೆ ಕಳಂಕ ಅವನ ಮರಣಕ್ಕಿಂತಲೂ ದೊಡ್ಡದು. ಅಧರ್ಮ ಮಾಡುವವನೊಂದಿಗೆ ಯುದ್ಧ ಮಾಡುವುದು ಕ್ಷತ್ರಿಯನ ಧರ್ಮ, ಮತ್ತು ನಿನ್ನ ಧರ್ಮವನ್ನು ಪಾಲಿಸುವುದು ನಿನಗೆ ಮೋಕ್ಷ ಮತ್ತು ಮುಕ್ತಿಯನ್ನು ನೀಡುತ್ತದೆ. ಇಲ್ಲಿ ತನ್ನವರು ಅಥವಾ ಪರರ ವಿಚಾರವಲ್ಲ, ಇಲ್ಲಿ ಧರ್ಮ ಮತ್ತು ಅಧರ್ಮದ ವಿಚಾರ, ಸರಿ ಮತ್ತು ತಪ್ಪಿನ ವಿಚಾರ. ನೀನು ನಿನ್ನ ಮನಸ್ಸಿನಿಂದ ಈ ಮೋಹವನ್ನು ತ್ಯಜಿಸು, ಇಲ್ಲವಾದರೆ ಇಡೀ ಜಗತ್ತು ನಿನ್ನನ್ನು ನಿಂದಿಸುತ್ತದೆ. ಇಂದು ನೀನು ಯುದ್ಧ ಮಾಡದಿದ್ದರೆ ಇಡೀ ಜಗತ್ತು ನಿನ್ನನ್ನು ನಪುಂಸಕ ಮತ್ತು ಹೇಡಿಗಳಂತೆ ಕರೆಯುತ್ತದೆ. ನಿನ್ನನ್ನು ಬಹಳ ಗೌರವಿಸುತ್ತಿದ್ದವರೇ ನಿನ್ನನ್ನು ಬಹಳವೇ ತೆಗುಲುವರು, ನಿನ್ನ ಅಣಕಿ ಮಾಡುವರು, ನಿನ್ನ ಸಾಮರ್ಥ್ಯದ ಬಗ್ಗೆ ಪ್ರಶ್ನಿಸುವರು. ಆದ್ದರಿಂದ ಅರ್ಜುನ, ನೀನು ಸುಖ ದುಃಖ, ಸೋಲು ಗೆಲುವು ಮತ್ತು ಲಾಭ ನಷ್ಟಗಳನ್ನು ತ್ಯಜಿಸಿ ನಿನ್ನ ಆಲೋಚನೆಗಳನ್ನು ಸ್ಥಿರಪಡಿಸು ಮತ್ತು ಯುದ್ಧಕ್ಕಾಗಿ ಧನುಸ್ಸನ್ನು ಎತ್ತು. ಇದರಿಂದ ನೀನು ಯುದ್ಧದಲ್ಲಿ ಹತನಾಗಿ ನನ್ನ ಶರಣಿಗೆ ತರುತ್ತೀಯ ಅಥವಾ ವಿಜೇತನಾಗಿ ಭೂಮಿಯ ಮೇಲೆ ಸುಖವನ್ನು ಅನುಭವಿಸುತ್ತೀಯ. ಹೇ ಅರ್ಜುನ, ನೀನು ಇಲ್ಲಿಯವರೆಗೆ ಏನು ಕಲಿತಿದ್ದೀಯೋ ಅದು ನನ್ನ ಈ ದಿವ್ಯಜ್ಞಾನದ ಮುಂದೆ ಬಹಳ ಸಣ್ಣದು. ಮುಂದೆ ಶ್ರೀಕೃಷ್ಣನು ಹೇಳುತ್ತಾನೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇತುರ್ಭೂರ್ಮಾತ್ತೆ ಸಂಗೋಸ್ತ್ವ ಕರ್ಮಣಿ. ಅಂದರೆ ನಿನಗೆ ನಿನ್ನ ನಿಶ್ಚಿತ ಕರ್ಮಗಳನ್ನು ಪಾಲಿಸುವ ಅಧಿಕಾರವಿದೆ, ಆದರೆ ನೀನು ನಿನ್ನ ಕರ್ಮಗಳ ಫಲವನ್ನು ಪಡೆಯುವ ಅಧಿಕಾರಿಯಲ್ಲ. ನೀನು ನಿನ್ನ ಕರ್ಮಗಳ ಫಲಗಳಿಗೆ ನೀನೇ ಕಾರಣನೆಂದು ಭಾವಿಸಬೇಡ ಮತ್ತು ಅಕರ್ಮಣ್ಯತೆಯಲ್ಲಿ ಆಸಕ್ತಿ ಹೊಂದಬೇಡ. ನೀನು ಕರ್ಮ ಮಾಡುವ ಮೊದಲೇ ಅದರ ಫಲಿತಾಂಶದ ಬಗ್ಗೆ ಯೋಚಿಸುತ್ತಿದ್ದೀಯಾ. ಆದರೆ ನೀನು ತಿಳಿದುಕೊಳ್ಳಬೇಕಾದದ್ದೇನೆಂದರೆ, ಫಲ ನೀಡುವವನು ನಾನೇ ಮತ್ತು ಕರ್ಮ ಮಾಡುವವನು ನೀನು. ನೀನು ನಿನ್ನ ಕೆಲಸ ಮಾಡು, ನಾನು ಖಂಡಿತವಾಗಿಯೂ ನನ್ನ ಕೆಲಸ ಮಾಡುತ್ತೇನೆ. ಈ ಮಾತಿಗೆ ಅರ್ಜುನನು ಶ್ರೀಕೃಷ್ಣನನ್ನು ಪ್ರಶ್ನಿಸಿದನು, ನೀವು ನನಗೆ ನನ್ನ ಆಲೋಚನೆಗಳನ್ನು ಸ್ಥಿರವಾಗಿಟ್ಟುಕೊಳ್ಳಲು, ಅಂದರೆ ನನ್ನ ಭಾವನೆಗಳು ಮತ್ತು ಆಲೋಚನೆಗಳನ್ನು ನಿಯಂತ್ರಿಸಲು ಹೇಳಿದ್ದೀರಿ. ಇದನ್ನು ನಾನು ಹೇಗೆ ಮಾಡಲಿ? ಇದಕ್ಕೆ ಶ್ರೀಕೃಷ್ಣನು ಹೇಳುತ್ತಾನೆ, ಯಾವ ವ್ಯಕ್ತಿಯೂ ತನ್ನ ಮನಸ್ಸಿನ ಎಲ್ಲ ಆಸೆಗಳು ಮತ್ತು ತನ್ನ ಎಲ್ಲ ಕರ್ಮಗಳ ಫಲದ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸುತ್ತಾನೋ ಅವನೇ ಸ್ಥಿರಬುದ್ಧಿ ಎಂದು ಕರೆಯಲ್ಪಡುತ್ತಾನೆ. ಅಂತಹ ವ್ಯಕ್ತಿಗೆ ತನ್ನೊಂದಿಗೆ ಕೆಟ್ಟದ್ದಾಗಿದ್ದಕ್ಕೆ ದುಃಖವಾಗುವುದಿಲ್ಲ ಮತ್ತು ಯಾವುದೇ ಒಳ್ಳೆಯ ಕೆಲಸದ ಅತಿಯಾದ ಸಂತೋಷವೂ ಆಗುವುದಿಲ್ಲ. ಯಾರ ಮನಸ್ಸಿನಿಂದ ಎಲ್ಲ ರೀತಿಯ ಭಯ, ಭಾವನೆ ಮತ್ತು ಕೋಪವು ನಾಶವಾಗಿದೆಯೋ, ಯಾರು ಶುಭ ಅಶುಭದ ಸುಳಿಯಿಂದ ಹೊರಬಂದಿದ್ದಾರೋ, ಯಾರು ತನ್ನ ಆಸೆಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುತ್ತಾರೋ, ಹೇಗೆ ಆಮೆಯು ತನ್ನನ್ನು ತಾನೇ ತನ್ನ ಚಿಪ್ಪಿನಲ್ಲಿ ಸೇರಿಸಿಕೊಳ್ಳುತ್ತದೆಯೋ ಆ ಮನುಷ್ಯನ ಬುದ್ಧಿ ಸ್ಥಿರವಾಗುತ್ತದೆ. ಏಕೆಂದರೆ
ತನ್ನ ಆಸೆಗಳ ಬಗ್ಗೆ ಯೋಚಿಸುತ್ತಾ ಇರುವುದರಿಂದ ಆ ಆಸೆಗಳು ನಮಗೆ ಇಷ್ಟವಾಗಲು ಪ್ರಾರಂಭಿಸುತ್ತವೆ. ಆಸೆಗಳು ಇಷ್ಟವಾಗಲು ಪ್ರಾರಂಭಿಸಿದಾಗ ಆ ಆಸೆಗಳನ್ನು ಪೂರೈಸಲು ಮನಸ್ಸು ಬಯಸುತ್ತದೆ. ಆದರೆ ಆ ಆಸೆಗಳನ್ನು ಪೂರೈಸಲು ಯಾವುದೇ ಅಡಚಣೆ ಬಂದಾಗ ನಮಗೆ ಕೋಪ ಬರುತ್ತದೆ. ಮತ್ತು ಕೋಪ ಬಂದಾಗ ಮನುಷ್ಯ ಹುಚ್ಚನಾಗುತ್ತಾನೆ ಮತ್ತು ನಂತರ ಅವನು ತನ್ನ ಕರ್ಮ ಮತ್ತು ಧರ್ಮವನ್ನು ಮರೆತು ತನ್ನ ಸ್ಥಿತಿಯಿಂದ ಕೆಳಗೆ ಬೀಳುತ್ತಾನೆ. ಆದರೆ ಯಾರಾದರೂ ತನ್ನ ಆಸೆಗಳನ್ನು ಹತೋಟಿಗೆ ತಂದುಕೊಂಡರೆ ಮತ್ತು ಅವುಗಳ ಸೇವಕನಾಗದಿದ್ದರೆ ಅವನ ಅಂತರಂಗ ಶುದ್ಧವಾಗಿರುತ್ತದೆ ಮತ್ತು ಅವನ ದುಃಖದ ಅಂತ್ಯವಾಗುತ್ತದೆ. ಮತ್ತು ಅವನ ಎಲ್ಲಾ ದುಃಖಗಳು ಕೊನೆಗೊಂಡಾಗ ಅವನ ಬುದ್ಧಿ ಸ್ಥಿರವಾಗುತ್ತದೆ. ಆದರೆ ಯಾರ ಆಸೆಗಳು ಮತ್ತು ಕಾಮನೆಗಳು ಮನಸ್ಸಿನಿಂದ ಹೋಗುವುದಿಲ್ಲವೋ ಆ ಮನುಷ್ಯನು ಎಂದಿಗೂ ಶಾಂತಿಯನ್ನು ಪಡೆಯುವುದಿಲ್ಲ. ಮತ್ತು ಶಾಂತಿಯೇ ಸಿಗದೆ ಹೋದರೆ ಅವನು ಹೇಗೆ ಸಂತೋಷವಾಗಿರುತ್ತಾನೆ? ಅವನ ಸ್ಥಿತಿಯು ಗಾಳಿಯು ತನ್ನ ಆಸೆಗಳ ದಿಸೆಯಲ್ಲಿ ಎಳೆದುಕೊಂಡು ಹೋಗುವ ದೋಣಿಯಂತೆ ಇರುತ್ತದೆ. ಸ್ಥಿರಬುದ್ಧಿಯ ಜೀವಿಯು ಸಮುದ್ರದಂತೆ ಇರುತ್ತದೆ. ಅದಕ್ಕೆ ಎಷ್ಟು ನದಿಗಳು ಬಂದು ಸೇರಿದರೂ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಮತ್ತು ಇದೇ ರೀತಿಯ ಸ್ಥಿರಬುದ್ಧಿಯ ಜೀವಿಯು ಮರಣದ ನಂತರ ನನ್ನ ಶರಣಿಗೆ ಬರುತ್ತಾನೆ. ಸ್ನೇಹಿತರೆ, ನಿಮ್ಮಲ್ಲಿ ಅನೇಕರು ತಮ್ಮ ಪ್ರೀತಿಯ ಪಾತ್ರರನ್ನು ಕಳೆದುಕೊಂಡಿರುತ್ತೀರಿ ಮತ್ತು ಇಲ್ಲಿಯವರೆಗೆ ತಮ್ಮ ಪ್ರೀತಿಯ ಪಾತ್ರರನ್ನು ಸಾವಿನ ಮೂಲಕ ಈ ಪ್ರಪಂಚದಿಂದ ಕಳೆದುಕೊಂಡವರು ಸಹ ತಮ್ಮ ಜೀವನದಲ್ಲಿ ತಮ್ಮ ಅತ್ಯಂತ ಪ್ರೀತಿಯ ಪಾತ್ರರ ಅಷ್ಟೇ ಏಕೆ ಸ್ವತಃ ತಮ್ಮದೇ ಆದ ಮರಣ ಒಂದು ದಿನ ಖಂಡಿತವಾಗಿಯೂ ಸಂಭವಿಸುತ್ತದೆ ಎಂದು ತಿಳಿದಿರಬೇಕು. ಆದರೆ ಇದರಲ್ಲಿ ದುಃಖಪಡುವ ವಿಷಯವೇನಿಲ್ಲ. ಏಕೆಂದರೆ ಸ್ವತಃ ಭಗವಂತನೇ ಹೇಳಿದ್ದಾನೆಂದರೆ, ನಾವು ನಮ್ಮ ಜನನದ ಮೊದಲು ಈ ಜಗತ್ತಿನಲ್ಲಿ ಇರಲಿಲ್ಲ ಮತ್ತು ಮರಣದ ನಂತರವೂ ಇರುವುದಿಲ್ಲ. ಆದರೆ ಆ ಸಮಯದಲ್ಲಿ ನಾವು ಯಾವುದಾದರೂ ರೂಪದಲ್ಲಿ ಈ ಬ್ರಹ್ಮಾಂಡದಲ್ಲಿ ಖಂಡಿತವಾಗಿಯೂ ಇರುತ್ತೇವೆ. ಮತ್ತು ಅದಕ್ಕಾಗಿಯೇ ನಾವು ಸಾವಿಗೆ ಹೆದರಬಾರದು, ಏಕೆಂದರೆ ನಮ್ಮದು ಪುನರ್ಜನ್ಮವಾಗುತ್ತದೆ ಅಥವಾ ನಾವು ಶಾಶ್ವತವಾಗಿ ಪರಮಾತ್ಮನಲ್ಲಿ ವಿಲೀನಗೊಳ್ಳುತ್ತೇವೆ. ಮತ್ತು ಎಲ್ಲರೂ ಕೊನೆಯಲ್ಲಿ ಒಂದೇ ಸ್ಥಳದಲ್ಲಿ ಸೇರಿದಾಗ ಮತ್ತೆ ಭಾವುಕರಾಗುವುದೇಕೆ? ಇದೇ ಪ್ರಕೃತಿಯ ನಿಯಮವೂ ಹೌದು. ನಾವು ಕೇವಲ ಈ ದೇಹವಲ್ಲ. ನಾವು ಹೆದರಿಕೊಳ್ಳುವ ಅಗತ್ಯವಿಲ್ಲ. ನಾವು ಆತ್ಮ ಮತ್ತು ಆ ಪರಮಾತ್ಮನ ಒಂದು ಅಂಶ. ನಾವು ಯಾರನ್ನು ದೇವರು ಎಂದು ಕರೆಯುತ್ತೇವೋ ಮತ್ತು ನಮ್ಮನ್ನು ಸೃಷ್ಟಿಸಿದವನು ದೇವರಾದರೆ ನಾವು ಅವನನ್ನು ಭೇಟಿಯಾಗಲು ಪ್ರಯತ್ನಿಸಬೇಕು. ಈ ಜಗತ್ತು ಕೇವಲ ಆ ದೇವರ ಒಂದು ಮಾಯಾಜಾಲ. ಸ್ನೇಹಿತರೆ, ಅರ್ಜುನನು ಮೋಹದಲ್ಲಿ ಸಿಲುಕಿಕೊಂಡಿದ್ದನು ಮತ್ತು ಅದಕ್ಕಾಗಿಯೇ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ನಾವು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಾಗ ಒಂದು ಕಡೆ ನಮ್ಮ ಮೋಹ, ಪ್ರೀತಿ ಇರುತ್ತದೆ ಮತ್ತು ಇನ್ನೊಂದು ಕಡೆ ನಾವು ಮಾಡಬೇಕಾದುದಿರುತ್ತದೆ. ಮತ್ತು ಇದೇ ಮೋಹದ ಸುಳಿಯಲ್ಲಿ ನಾವು ನಮ್ಮ ನಿಜವಾದ ಕಾರ್ಯವನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅದು ನಮ್ಮನ್ನು ಜೀವನದಲ್ಲಿ ಯಶಸ್ಸಿನ ಹಾದಿಯಲ್ಲಿ ಮುಂದೆ ಕರೆದು ಹೋಗುತ್ತದೆ. ಉದಾಹರಣೆಗೆ, ನೀವು ಮನೆಯಿಂದ ದೂರ ಹೋಗಿ ಓದಲು ಬಯಸಿದರೆ ಅಥವಾ ನಿಮ್ಮ ಕನಸುಗಳನ್ನು ಈಡೇರಿಸಲು ಮನೆಯಿಂದ ದೂರ ಹೋಗಬೇಕಾದರೆ ನೀವು ನಿಮ್ಮ ಕುಟುಂಬದ ಮೋಹವನ್ನು ತ್ಯಜಿಸಬೇಕಾಗುತ್ತದೆ. ಅದೇ ರೀತಿ ಪ್ರತಿ ನಿರ್ಧಾರದಲ್ಲಿಯೂ ನಿಮ್ಮ ಜೀವನದಲ್ಲಿ ಯಾವ ಮೋಹಗಳಿವೆ ಮತ್ತು ನಿಮ್ಮ ಕರ್ತವ್ಯಕ್ಕೆ ಯಾವುದು ಮುಖ್ಯ ಎಂದು ನೋಡಬೇಕಾಗುತ್ತದೆ. ಇದರ ನಂತರ ನಾವು ನಮ್ಮ ಸಮಸ್ಯೆಗಳಿಗೆ ಅತಿ ದೊಡ್ಡ ಕಾರಣವೇನು ಮತ್ತು ಅವುಗಳಿಗೆ ಅತಿ ದೊಡ್ಡ ಪರಿಹಾರವೇನು ಎಂಬುದರ ಬಗ್ಗೆ ಮಾತನಾಡೋಣ. ಸ್ನೇಹಿತರೆ, ನಮ್ಮ ದುಃಖಕ್ಕೆ ಅತಿ ದೊಡ್ಡ ಕಾರಣ ನಮ್ಮ ಆಸೆಗಳ ಬಗ್ಗೆ ಯೋಚಿಸುತ್ತಾ ಇರುವುದು. ನಮ್ಮ ಆಸೆಗಳ ಬಗ್ಗೆ ನಾವು ಯೋಚಿಸಿದಾಗ ಸಮಯ ಕಳೆದಂತೆ ನಾವು ಅವುಗಳನ್ನು ಪೂರೈಸಲು ಪ್ರಯತ್ನಿಸುತ್ತೇವೆ ಮತ್ತು ಯಾವುದಾದರೂ ಕಾರಣದಿಂದ ಆ ಪ್ರಯತ್ನ ವಿಫಲವಾದಾಗ ನಮ್ಮಲ್ಲಿ ಕೋಪ ಉಂಟಾಗುತ್ತದೆ. ಮತ್ತು ಈ ಕೋಪವು ನೀವು ಬಿಡದಿದ್ದರೆ ನೀವು ಜೀವಂತವಾಗಿರುವಾಗ ಎಂದಿಗೂ ಸಂತೋಷವಾಗಿರಲು ಸಾಧ್ಯವಿಲ್ಲ. ನೀವು ಯಾವಾಗಲೂ ಸಮಸ್ಯೆಗಳಿಂದ ಸುತ್ತುವರಿದಿರುವುದನ್ನು ಕಾಣುತ್ತೀರಿ, ಏಕೆಂದರೆ ಈ ಜಗತ್ತು ನಿಮ್ಮ ಆಲೋಚನೆಗಳ ಪ್ರತಿಬಿಂಬ ಮಾತ್ರ. ಈಗ ನೀವು ಜೀವನದಲ್ಲಿ ಯಾವುದೇ ಆಸೆಯನ್ನು ಇಟ್ಟುಕೊಳ್ಳದಿದ್ದರೆ ಯಶಸ್ಸು ಹೇಗೆ ಸಿಗುತ್ತದೆ, ಹೆಸರು ಹೇಗೆ ಗಳಿಸುವುದು ಎಂದು ಹೇಳುವಿರಿ. ಸ್ನೇಹಿತರೆ, ಇದರ ಬಗ್ಗೆ ಭಗವಾನ್ ಶ್ರೀಕೃಷ್ಣನು ಹೇಳಿದ್ದಾನೆಂದರೆ, ಮೊದಲು ನಿಮ್ಮ ಕರ್ಮವನ್ನು ಗುರುತಿಸಿ, ಅಂದರೆ ನಿಮ್ಮ ಗುರಿಯನ್ನು ಸಾಧಿಸಲು ನೀವು ಮಾಡಬೇಕಾದ ಕೆಲಸ ಯಾವುದು, ಮತ್ತು ಅದರ ನಂತರ ಯಶಸ್ವಿಯಾಗುವ ಆಸೆ ಅಥವಾ ವಿಫಲಗೊಳ್ಳುವ ಭಯವನ್ನು ಮನಸ್ಸಿನಲ್ಲಿ ಮೂಡಿಸದೆ ಆ ಕೆಲಸವನ್ನು ನೀವಲ್ಲ, ಬದಲಿಗೆ ಸ್ವತಃ ದೇವರು ಮಾಡುತ್ತಿರುವಂತೆ ಮಾಡಿ. ಮತ್ತು ಈ ರೀತಿ ನಿಮ್ಮ ಧೈರ್ಯ ಎಂದಿಗೂ ಕುಗ್ಗುವುದಿಲ್ಲ, ಏಕೆಂದರೆ ಈ ಕೆಲಸಕ್ಕಾಗಿ ನಾನಲ್ಲ, ಬದಲಿಗೆ ಸ್ವತಃ ದೇವರು ಶ್ರಮಿಸುತ್ತಿದ್ದಾರೆ ಎಂದು ನಿಮಗೆ ಅನಿಸುತ್ತದೆ. ಸ್ನೇಹಿತರೆ, ಶ್ರೀಮದ್ ಭಗವದ್ಗೀತೆಯ 2ನೇ ಅಧ್ಯಾಯದ ಈ ಸರಳ ವ್ಯಾಖ್ಯಾನವು ನಿಮಗೆ ಇಷ್ಟವಾಗಿದೆ ಎಂದು ಆಶಿಸುತ್ತೇನೆ ಮತ್ತು ಇದರಿಂದ ನಿಮಗೆ ಬಹಳಷ್ಟು ಕಲಿಯಲು ಸಿಕ್ಕಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋದಿಂದ ನೀವು ಏನು
ಏನು ಕಲಿತಿದ್ದೀರಿ ಎಂಬುದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋದಲ್ಲಿ ನನ್ನಿಂದ ಯಾವುದೇ ತಪ್ಪು ಅಥವಾ ಲೋಪವಾಗಿದ್ದರೆ ನಾನು ಕ್ಷಮೆಯಾಚಿಸುತ್ತೇನೆ. ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಗಂಟೆಯನ್ನು ಒತ್ತಿ. ಇದರಿಂದ ನಮ್ಮ ಮುಂಬರುವ ಎಲ್ಲ ಜ್ಞಾನವರ್ಧಕ ಮತ್ತು ಪ್ರೇರಕ ವಿಡಿಯೋಗಳ ಮಾಹಿತಿ ನಿಮಗೆ ನಿರಂತರವಾಗಿ ಸಿಗುತ್ತಿರುತ್ತದೆ. ಶೀಘ್ರದಲ್ಲೇ ಶ್ರೀಮದ್ ಭಗವದ್ಗೀತೆಯ 3ನೇ ಅಧ್ಯಾಯದ ಇಂತಹದೇ ಸುಲಭ ಮತ್ತು ಸರಳ ವ್ಯಾಖ್ಯಾನದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಸಂತೋಷವಾಗಿರಿ. ಜಯ ಶ್ರೀ ರಾಧೆ ಕೃಷ್ಣ ರಾಧೆ ರಾಧೆ.